An AP consists of 37 terms. The sum of the three middlemost term is 225 and the sum of the last three terms is 429. Find the AP. ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇರೋ ಹುಡುಗರ? Given there are 37 terms ಅಲ್ವಾ ಒಂದು. ಮತ್ತು ಮುಂದೆ the sum of the three middlemost terms. ಮೊದಲನೇದಾಗಿ where is the middle term? The position of the middle term. Position of middle term is what? ಅದನ್ನೇ ಕಂಡುಹಿಡಿಯೋದು ಅಂತ ಹೇಳಿದ್ರೆ 37 plus 1/2 which is equal to 19. So middle terms are A18 A19 plus A20 ಅಲ್ವಾ? ಯಾಕಂತ ಹೇಳಿದ್ರೆ ಮಧ್ಯದ ಟರ್ಮ್ ಅಂತ ಹೇಳಿದ್ರೆ 19th ಪೊಸಿಷನ್ ಇದೆ. ಅದು ಮೊದಲಾಗಿ 18 ಟರ್ಮ್ ಆಗುತ್ತೆ, ಅದಾದಮೇಲೆ 28 ಟರ್ಮ್ ಆಗುತ್ತೆ. ಸೊ ದಿಸ್ ತ್ರೀ ಟುಗೆದರ್ ವಿಲ್ ಬಿ ದ ತ್ರೀ ಮಿಡಲ್ ಮೋಸ್ಟ್ ಟರ್ಮ್ ಅಲ್ವಾ? 37 ಟರ್ಮ್ ಇದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾವುದೇ ನಂಬರ್ ಇದೆ? 18, 19, 20. ಸರಿನಾ? ಮಧ್ಯದ ಅಂತ ಹೇಳಿದ್ರೆ ದಿಸ್ ಇಸ್ ದ ಮಿಡಲ್ ಟರ್ಮ್. ಅವ್ರು ಮೊದಲಾಗಿ ಅದಾದಮೇಲೆ ಏನಿರುತ್ತೋ ದೋಸ್ ವಿಲ್ ಬಿ ತ್ರೀ ಮಿಡಲ್ ಮೋಸ್ಟ್ ಟರ್ಮ್. 5 ಅಂತ ಹೇಳಿದ್ರೆ A17, 18, 19, 20, 21 ಅಲ್ವಾ? 8 ಟರ್ಮ್ ನೋಡಿ ಅಂತ ಹೇಳಿದ್ರೆ 5 ಮಿಡಲ್ ಮೋಸ್ಟ್ ಟರ್ಮ್ ಅಂದರೆ ಅದಾಗುತ್ತೆ. ಸರಿನಾ? ಮತ್ತು ಮುಂದೆ ಸಮ್ ಆಫ್ ದ ಲಾಸ್ಟ್ ತ್ರೀ ಟರ್ಮ್ಸ್. ಲಾಸ್ಟ್ ಅಂತ ಹೇಳಿದ್ರೆ 37 ಒಂದಿರುತ್ತೆ, ಅದ್ರ ಹಿಂದಿಂದು 36 ಇರುತ್ತೆ, ಅದ್ರ ಹಿಂದಿಂದು 35 ಇರುತ್ತೆ. ಆ್ಯಂಡ್ ಆಲ್ ಆಫ್ ದಿಸ್ ಇಸ್ ಈಕ್ವಲ್ ಟು 2429. ಸರಿನಾ? ಮತ್ತು ಇವಾಗ ವರ್ಕಿಂಗ್ an is equal to a plus n minus 1 into d. ಹಾಂ, ಇವಾಗ ಹೇಗೆ ಏನು ತೊಗೊಳೋಣ? ಇದನ್ನು ತೊಗೊಂಡು ಏನಿಲ್ಲ ಹುಡುಗರ, ಇಲ್ಲಿ ನೀವು ಎ ಪಿ ಬರೀಬೇಕು, ಹಾಗಾಗಿ 2 ಈಕ್ವೇಷನ್ ಬೇಕಾಗುತ್ತೆ. ಸರಿ, ನೀವು ಎ ಪಿ ಬರೀಬೇಕಿಲ್ಲಿ, ಹಾಗಾಗಿ ನಿಮಗೆ ಎ ಎನ್ ಡಿ ಬೇಕಾಗುತ್ತೆ. ಸೊ ಇಲ್ಲಿ 2 ಅನ್ನೋನ್ ಇದೆ, ಸೊ 2 ಈಕ್ವೇಷನ್ ಬೇಕಾಗುತ್ತೆ. ಆ 2 ಈಕ್ವೇಷನ್ ಎಲ್ಲಿಂದ ಬರುತ್ತೆ? ಇವೆರಡು ಈಕ್ವೇಷನ್ಸಿಂದ. ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಲೈನ್ ಆಫ್ ಥಿಂಕಿಂಗ್. ಸೊ ಮೊದಲೇದಾಗ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಅದಾಯಿತು ಅಂದಮೇಲೆ A18 is a plus 17d plus a plus 18d plus a plus 19d is equal to 225. a plus a is 3a. 17, 18, 19 is 18 into 3 into ಇಲ್ಲ ಅಂತ ಹೇಳಿದ್ರೆ 13 into 13 ಅಲ್ಲ 3 into 18d which is equal to 225. ಇಲ್ಲೇನು ಮಾಡಿದೆ ನಾನು? ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಹೋಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ 18, 17, 19 ಈ 3 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 13 into 8 ಬರುತ್ತೆ. 13 ಅಲ್ಲ, 3 into 8 ಬರುತ್ತೆ, 18 ಬರುತ್ತೆ. ಅರ್ಥ ಆಯ್ತಾ? ಇದನ್ನು ಬೇಕಾದ್ರೆ ಆ್ಯಡ್ ಮಾಡಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ನೋಡಿ. 18 3 ಎಷ್ಟು ಅಂತ ಹೇಳಿ ಅಲ್ವಾ? ಏನಕ್ಕೆ ಇದು ಮಲ್ಟಿಪ್ಲೈ ಮಾಡಿಲ್ಲ ಅಂತ ಹೇಳಿ ನಾನು ಇವಾಗ ಇಲ್ಲಿ 3 ಕಾಮನ್ ಇದೆ, ಇಲ್ಲೂ ಕೂಡ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ 3 is ಕಾಮನ್ ಥ್ರೂ ಔಟ್, ಹಾಗಾಗಿ 3 ಇಂದ ಡಿವೈಡ್ ಮಾಡ್ಬೋದು, ಹಾಗಾಗಿ ಮಲ್ಟಿಪ್ಲೈ ಮಾಡಿಲ್ಲ. ಸೊ ಎಂಡ್ ಆಫ್ ಇಟ್ ಯು ಹ್ಯಾವ್ a plus 18d is equal to 75. That would be your equation 1. ಮತ್ತು ಮುಂದೆ ಫಾರ್ equation 2 ಈ ಎಕ್ಸ್ಪ್ರೆಷನ್ ಇದೆ. ಸೊ ಇದರಿಂದ ಮುಂದೆ ಅಂತ ಹೇಳಿದ್ರೆ a plus a36d 36d plus a plus 35d plus a plus 34d. All of this is equal to 429. So 429 is equal to 3a plus 36, 35, 34 is nothing but 3 into 35d. ಆಯಿತಾ? ಸೊ ಇವಾಗ ವಿಲ್ ಡಿವೈಡ್ ಆಲ್ ಆಫ್ ದೆಮ್ ವಿತ್ 3. ಗೊತ್ತಾಯ್ತಾ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ? ಸೇಮ್ ಪ್ಯಾಟ್ರನ್ ನೋಡಿ, ಇಲ್ಲಿ ಏನು ಮಾಡೋದು ಅದನ್ನು ಅದೇ ಥರ ಇಲ್ಲೂ ಕೂಡ ಮಾಡ್ತಾ ಇರೋದು. ಆಯಿತಾ?
ಸೊ ಇಲ್ಲಿ ನಾನೇನು ಮಾಡಿದೆ, ಐ ಡಿ ನಾಟ್ ಮಲ್ಟಿಪ್ಲೈ. ಸೊ ಈ ಥರ ವಿಷಯಗಳು ನೀವು ಮಾಡಬೇಕು. ಅದಾದಮೇಲೆ 3 ಕಾಮನ್ ಇದೆಯಲ್ಲ, ಸೊ 3 ಜೊತೆ ಡಿವೈಡ್ ಮಾಡೋದು ಕಲಿಬೇಕು. ಈ ಥರ ವಿಷಯಗಳು ಕಲಿಬೇಕು. ಮಿಕ್ಕಿದೆಲ್ಲ ಅದೇನೇನೇ, ಪ್ರತಿಯೊಂದು ಪ್ರಶ್ನೆಯಲ್ಲೂ ಸೇಮ್ ಸೆಟ್ ಆಫ್ ಐಡಿಯಾ. ಒಂದು ಎಕ್ಸ್ಪ್ರೆಷನ್ ಬರ್ಕೊಳ್ಳಿ, ಒಂದು ಸಾಲ್ವ್ ಮಾಡಿದಾಗ ಲೀನಿಯರ್ ಇಕ್ವೇಷನ್ 2 ವೇರಿಯೇಬಲ್ ಸಾಲ್ವ್ ಮಾಡಿ. ಸೊ ಅದೇ ಥರ ಪ್ಯಾಟರ್ನ್ ನೋಡ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಫ್ಯೂ ಕ್ವಶನ್ಸ್ ಅಲ್ವಾ. ಸೊ ಹೊಸದೇನಂತ ಹೇಳಿದ್ರೆ ಈ ಥರ ಕಲ್ತ್ಕೊಬೇಕು ನೀವು ಇಂಥ ವಿಷಯಗಳು. ದಿಸ್ ಇಸ್ a ಪ್ಲಸ್ 35d is equal to 1s 4s 3s. So this would be equation 2. ಸರಿನಾ? ಇವಾಗ ಏನಿದ್ರೆ ಏನು ಮಾಡಬೇಕು, ಈಕ್ವೇಷನ್ 1 ಮತ್ತು 2 ಸಾಲ್ವ್ ಮಾಡಬೇಕು. ಸೊ ಈಕ್ವೇಷನ್ 2 - 1 ಮಾಡ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಬರುತ್ತೆ. ಸೊ 1a ಪ್ಲಸ್ 35d is equal to 143 plus 1a plus 18d is equal to plus 75. ಹಾಂ, ಸೊ ಇದೇನಾಗುತ್ತೆ ಮೈನಸ್ 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 ಅಲ್ವಾ. ಕಟ್ಟು ಇದು 18 36 17 ಮತ್ತಿದು 75 150 75 7 68 ಮತ್ತು ಡಿವೈಡ್ ಬೈ 17 4s 68 17 4s. ಸೊ ಡಿ ಬಂದು 4 ಅಷ್ಟೇ ಆಯಿತಾ. ಮತ್ತು ಮುಂದೆ ಏನಿದೆ ಈಕ್ವೇಷನ್ 1ನಲ್ಲಿ ಓಕೆ ಸಬ್ಸ್ಟಿಟ್ಯೂಟಿಂಗ್ dn1 ಇದು ನಿಮ್ಮ ಈಕ್ವೇಷನ್ 1. ಸೊ ವಿ ಹ್ಯಾವ್ a ಪ್ಲಸ್ 18 into 4 which is equal to 75. ಸೊ a is equal to 75 minus ಎಂಥದ್ದು 72 which is equal to 3. ಕೊನೆಯದಾಗಿ the AP is 3 7 10 so on and so forth. ಸೊ ಇದೇ ನಿಮ್ಮ ಉತ್ತರ ಆಯಿತಾ. ಇಂಥ ಪ್ರಶ್ನೆಯಲ್ಲಿ ಈ ಥರದ್ದು ನೋಡಿದ್ದೀವಿ ನಾವು, ಎ ಡಿ ಕಂಡುಹಿಡಿಯೋದವೆಲ್ಲ. ಬಟ್ ಏನಂತ ಹೇಳಿದ್ರೆ ಈ ಥರದಲ್ಲಿ ಹೊಸ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದ್ದೀರೇ ಇರೋದು, ಕೊನೆಯದಾಗಿ ತಿರ್ಗಾ 3 ಡಿವೈಡ್ ಮಾಡ್ತಿದ್ದೀವಲ್ಲ, ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಂಥ ವಿಷಯಗಳು ಕಲೀರಿ ಸರಿನಾ. ಪಾಸ್ ಮಾಡಿಕೊಂಡು ಸ್ವಂತ ನೋಡಿ ನೀವೂ. ಅದಾಯಿತು ಅಂದಮೇಲೆ ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ದ ಆನ್ಸರ್.